ಹಲೋ ನಮಸ್ತೆ ವೀಕ್ಷಕರೇ, ನಾವು ಬೋನ್ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಕಡೆಯಿಂದ ಬಂದಿರೋದು. ಸೊ ಇದು ನಮ್ದು ಗಣಪತಿ ಬಡಾವಣೆ. ಸೊ ಇಲ್ಲಿ ನೋಡ್ತಿರ್ಬೋದು ಮೇನ್ ರೋಡ್ ಅಟ್ಯಾಚ್ಡ್ ಪ್ರಾಪರ್ಟಿನೇ ಬಂದು ಗಣಪತಿ ಬಡಾವಣೆ ಇರುವಂತದ್ದು. ಹಾಸನ್ ಹೈವೇ ಇಂದ ಜಸ್ಟ್ 1 ಕಿಲೋಮೀಟರ್ ರೇಡಿಯೇಷನ್ ಅಲ್ಲಿ ಇದೆ. ಸೊಂಡಕೊಪ್ಪ ರೋಡ್ ಕನೆಕ್ಟಿವಿಟಿ ಇದೆ. ಸೊ ಇದು ಬಂದು BMRDA ಎ ಖಾತಾ ಸೈಟ್ಸ್. ಸೊ ಬ್ಯಾಂಕ್ ಲೋನ್ ಅವೈಲೇಬಲ್ ಇದೆ. ಸೊ ಆದಷ್ಟು ವಿಸಿಟ್ ಮಾಡಿ ಸೈಟ್ ಬುಕ್ ಮಾಡ್ಕೊಳ್ಳಿ. ಬೇಸಿಕ್ ಕಮ್ಯುನಿಟೀಸ್ ಪೂರ್ತಿಯಾಗಿ ಕಂಪ್ಲೀಟೆಡ್ ಆಗಿದೆ. ಸೊ ನೀವು ನಾಳೆನೆ ಬಂದು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಕನ್ಸ್ಟ್ರಕ್ಷನ್ ಮಾಡ್ಕೊಬಹುದು. ನಮಸ್ಕಾರ, ನಾನು ನಿಮ್ಮ ರೂಪ ರಮೇಶ್ ಕನ್ನಡ ಬ್ಲಾಗ್ಸ್ ಇಂದ ಇವತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ. ನಾನು ಇವತ್ತು ಗಣಪ ಬಡಾವಣೆಗೆ ಬಂದಿದ್ದೀನಿ. ನೆಲಮಂಗಲದಿಂದ ಹಾಸನ್ ಹೋಗ್ತೀವಲ್ಲ ರೋಡು, ಅಲ್ಲಿಂದ ಜಸ್ಟ್ ಮೇನ್ ಹಾಸನ್ ಹೈವೇ ಕಡೆಯಿಂದ ಜಸ್ಟ್ 1 ಕಿಲೋಮೀಟರ್ ಅಲ್ಲೇ ಇವರ ಲೇಔಟ್ ಆಗಿರೋದು. ಬ್ಯಾಕ್ ಸೈಡ್ ನೋಡ್ತಾ ಇದೀರಲ್ಲ, ಅವಾಗಲೇ ಸಾಕಷ್ಟು ಮನೆಗಳಾಗಿದೆ. ಇದೇ ಮೇನ್ ರೋಡ್ ಆಗಿರುತ್ತೆ. ಮೇನ್ ರೋಡ್ ಪಕ್ಕದಲ್ಲೇ ಅಟ್ಯಾಚ್ ಆಗಿರುವಂತ ಲೇಔಟ್, 2 ಎಕರೆಯಲ್ಲಿ ಮಾಡಿರುವಂತ ಲೇಔಟ್. ತುಂಬಾ ಜನ ಕೇಳ್ತಾ ಇದ್ರಿ, ಮೇಡಮ್ BMRD ಅಪ್ರೂವ್ ಆಗಿರೋಂತ ಎ ಖಾತಾ ಸೈಟ್ಸ್ ಅಂತ ತೋರಿಸಿ ಅಂತ. ಅದಕ್ಕೋಸ್ಕರ ನಾನು ಇವತ್ತು ಈ ಲೊಕೇಶನ್ಗೆ ಬಂದಿದ್ದೀನಿ. ಅಕ್ಕಪಕ್ಕದಲ್ಲಿ ಅವಾಗಲೇ ಸುಮಾರು ಮನೆಗಳು ಕೂಡ ಕನ್ಸ್ಟ್ರಕ್ಷನ್ ಆಗಿದೆ. ಇನ್ನು ಹೆಚ್ಚಿನ ಮಾಹಿತಿ ತಿಳಿಸ್ಕೊಡಕ್ಕೆ ಇವತ್ತು ಭುವನ್ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಕಡೆಯಿಂದ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತ ಮಂಜುಳಾ ಮೇಡಮ್ ಅವರು ಇದ್ದಾರೆ. ಅವ್ರಿಗೂ ಕೂಡ ವೆಲ್ಕಮ್ ಮಾಡೋಣ. ಬನ್ನಿ ಮ್ಯಾಮ್, ಬನ್ನಿ ಮ್ಯಾಮ್. ನಮಸ್ತೆ ಮ್ಯಾಮ್. ನಮಸ್ತೆ ಮ್ಯಾಮ್. ಹಾಯ್ ಮ್ಯಾಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ, ತಾವ್ ಹೆಂಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಮ್ಯಾಮ್. ಇವತ್ತು ಎಕ್ಸಾಕ್ಟ್ ಆಗಿ ಯಾವ ಲೊಕೇಶನ್ ಅಲ್ಲಿ ಇದೀವಿ ಮೇಡಮ್? ಇದು ಗಣಪತಿ ಬಡಾವಣೆ ಅಂತ ಹೇಳಿ. Okay. ಸೊ ಹಾಸನ್ ಹೈವೇ ಇಂದ ಎಕ್ಸಾಕ್ಟ್ ಆಗಿ 1 ಕಿಲೋಮೀಟರ್ ರೇಡಿಯೇಷನ್ ಅಲ್ಲಿ ಇರ್ತಕ್ಕಂಥ ಲೇಔಟ್. ಹೌದಾ ಮ್ಯಾಮ್? ಇದೇ ಮೇನ್ ರೋಡ್? ಈ ಮೇನ್ ರೋಡ್ ಇದು Okay. ವಿಲೇಜ್ ಗೆ ಅಟ್ಯಾಚ್ಡ್ ಆಗಿರುವಂತದ್ದು. ಬಸ್ಸಸ್ ಫೆಸಿಲಿಟೀಸ್ ಕೂಡ ಇದೆ ಇಲ್ಲಿ. ಬಸ್ ಸ್ಟಾಪ್ ಕೂಡ ಇಲ್ಲೇ ಇರೋದು. ಇಲ್ಲೇ ಇರೋದು. ಹೌದು. ಅವೆಲ್ಲ ಬ್ಯಾಕ್ ಸೈಡ್ ನೋಡಿದಂಗೆ ಸುಮಾರು ಮನೆಗಳು ಕೂಡ ಆಲ್ರೆಡಿ ಕನ್ಸ್ಟ್ರಕ್ಷನ್ ಆಗಿದೆ. ಅದು ಒಳ್ಳೆ ಒಳ್ಳೆ ಮನೆಗಳೇ ಕನ್ಸ್ಟ್ರಕ್ಷನ್ ಹೌದು ಆಗಿದೆ. ಮ್ಯಾಮ್. ಹಾಗಾದ್ರೆ ಬನ್ನಿ ವೀಕ್ಷಕರ, ಲೇಔಟ್ ಗೆ ಎಂಟ್ರಿ ಮಾಡೋಣ. ಇದೇ ಮೇನ್ ರೋಡ್, ಮೇನ್ ರೋಡ್ ಗೆ ಅಟ್ಯಾಚ್ ಆಗಿರುವಂತ ಲೇಔಟ್ ಇದು. ಇದೆ ಅಲ್ವಾ ಮ್ಯಾಮ್? ಹೌದು ಮ್ಯಾಮ್, ಇದೆ ಲೇಔಟ್. ಕಂಪ್ಲೀಟ್ ಆಗಿ ಎಷ್ಟು ಎಕರಲ್ಲಿ ಇದೆ ಮ್ಯಾಮ್? 2 ಎಕರೆನಲ್ಲಿ ಇದೆ ಮ್ಯಾಮ್. 2 ಎಕರಲ್ಲಿ ಇದೆ. ಹೌದು. ಹೌದಾ ಮ್ಯಾಮ್? ಇವಾಗವರೆಗೂ ಎಷ್ಟು ಪ್ರಾಜೆಕ್ಟ್ಸ್ ಕಂಪ್ಲೀಟ್ ಆಗಿದೆ? 4 ಪ್ರಾಜೆಕ್ಟ್ಸ್ ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆಗಿದೆ 4 ಹೌದು. ಪ್ರಾಜೆಕ್ಟ್ಸ್. ಇವಾಗ ರೈಟ್ ನಾವು ರನ್ನಿಂಗ್ ಮೇಡಮ್? ರನ್ನಿಂಗ್ ಬಂದು 3 ಪ್ರಾಜೆಕ್ಟ್ಸ್ ಇದೆ ಮ್ಯಾಮ್. 3 ಪ್ರಾಜೆಕ್ಟ್ಸ್ ಇನ್ಕ್ಲೂಡಿಂಗ್ ಇದು ಸೇರಿ 3 ಇನ್ಕ್ಲೂಡಿಂಗ್ ಇದು 3 ಹೌದು. ಪ್ರಾಜೆಕ್ಟ್ಸ್. ಮೇಡಮ್ ಇದು ಕಂಪ್ಲೀಟ್ ಆಗಿ 2 ಎಕರಲ್ಲಿ ಇರೋ ಹೌದು ಲ್ಯಾಂಡ್. ಮ್ಯಾಮ್. ಮೇಡಮ್ ಇವಾಗ ಎಷ್ಟು ಸೈಟ್ಸ್ ಅವೈಲೇಬಲ್ ಇದೆ ಇದ್ರಲ್ಲಿ? ಸೊ ಇದರಲ್ಲಿ 50% ಬುಕಿಂಗ್ ಅಂಡ್ ರಿಜಿಸ್ಟ್ರೇಷನ್ ಆಗಿದೆ. ಸೊ ಹೌದಾ? ಇನ್ನು 50% ಅವೈಲೇಬಲ್ ಇನ್ನು ಇದೆ ಮ್ಯಾಮ್. 50% ಅವೈಲೇಬಲ್ ಹೌದು. ಇದೆ. ಮ್ಯಾಮ್ ಯಾವ ಯಾವ ಡೈಮೆನ್ಷನ್ ಅಲ್ಲಿ ಇದೆ ಮ್ಯಾಮ್? 20, 30, 30, 40, 40, Okay. 60 ಕೂಡ ಅವೈಲೇಬಲ್ ಇದೆ. ಅವೈಲೇಬಲ್ ಇದೆ. ಹೌದು. ಓಕೆ. ಒಂದು ಬ್ಯಾಕ್ ಸೈಡ್ ಒಂದು ಸ್ಕೂಲ್ ಕೂಡ ಕಾಣಿಸ್ತಾ ಹೌದು, ಇದೆ. ಗವರ್ಮೆಂಟ್ ಸ್ಕೂಲ್ ಮ್ಯಾಮ್. ಗೌರ್ಮೆಂಟ್ ಸ್ಕೂಲ್ ಕೂಡ ಹೌದು. ಕಾಣಿಸ್ತಾ ಇದೆ. ನೋಡಿ ವೀಕ್ಷಕರೇ, ಬ್ಯಾಕ್ ಸೈಡ್ ನೋಡ್ತಾ ಇದೀರಲ್ಲ, ಸರೌಂಡಿಂಗ್ ಅಂತೂ ಎಲ್ಲಾ ಮನೆಗಳು ಕಂಪ್ಲೀಟ್ ಆಗಿದೆ. ಬ್ಯಾಕ್ ಸೈಡ್ ಒಂದು ಗೌರ್ಮೆಂಟ್ ಸ್ಕೂಲ್ ಕೂಡ ಇದೆ. ತುಂಬಾನೇ ನಿಯರ್ ಬೈ ಅಂತಾನೆ ಹೇಳ್ಬೋದು. ಮೇನ್ ರೋಡ್ ಗೆನೆ ಅಟ್ಯಾಚ್ ಆಗಿರುವಂತ ಲೇಔಟ್ ಇದು. ನೋಡ್ತಾ ಇದ್ರಲ್ಲ, ಗಾಡಿಗಳು ಕೂಡ ಇಲ್ಲೇ ಓಡಾಡ್ತಾ ಇದೆ ಪಕ್ಕದಲ್ಲಿ. ಹಾಗೆ ನಿಮ್ಗೆ ಇಲ್ಲಿ ಬಸ್ ಫೆಸಿಲಿಟಿ ಕೂಡ ಇದೆ. ಬಸ್ ಸ್ಟಾಪ್ ಅಷ್ಟೇ ತುಂಬಾನೇ ನಿಯರ್ ಬೈ ಇದೆ ಅಂತಾನೆ ಹೇಳ್ಬೋದು. ಮ್ಯಾಮ್ ಇವಾಗ ಯಾವ್ಯಾವ ಫೇಸಿಂಗ್ ಅಲ್ಲಿ ಇದೆ ಮ್ಯಾಮ್? ಈಸ್ಟ್ ಮತ್ತೆ ನಾರ್ತ್. ಈಸ್ಟ್ ಮತ್ತೆ ನಾರ್ತ್. ಹೌದು. ಯಾವ್ಯಾವ ಡೈಮೆನ್ಷನ್ ಅಲ್ಲಿ ಇದೆ? 30, 40 ಇದೆ, 20, 30 ಕೂಡ ಇದೆ. ಹೌದಾ? 30, 40, 20, 30 ಎರಡು ಕೂಡ ಇದೆ. ಮ್ಯಾಮ್ ಇವಾಗ 50% ಬುಕಿಂಗ್ ಆಗಿದೆ ಅಂತ ಹೇಳ್ತಾ ಇದ್ದೀರಾ. ಹೌದು. 50% ಅಲ್ಲಿ ಇನ್ನು ರಿಮೈನಿಂಗ್ ಅಲ್ಲೇ 20, 30 ಅವೈಲೇಬಲ್ ಇದೆ. ಹಾ ಮ್ಯಾಮ್.
2013 ಇದೆ 2030 ಹೌದು ಎರಡು 2030 ಇದೆ ಕೂಡನು 3040 ಅವೈಲೇಬಲ್ ಓಕೆ. ಹೌದು ಮೀನ್ಸ್ ವೀಕ್ಷಕರು 30-40 ಆದ್ರೂ ನೋಡ್ಬೋದು, ಇಲ್ಲ 2030 20-30 ಆದ್ರೂ ನೋಡ್ಬೋದು. ಹೌದು ನೋಡ್ಬೋದು. ಮ್ಯಾಮ್ ಇವಾಗ ಲೇಔಟ್ ಗೆ ಬೇಸಿಕ್ ಅಮ್ಯುನಿಟೀಸ್ ಅಂತ ಏನೇನ್ ಕೊಟ್ಟಿದ್ದೀರಾ? ಮೇಡಮ್ ವಾಟರು, ಡ್ರೈನೇಜು, ಎಲೆಕ್ಟ್ರಿಸಿಟಿ ಪೋಲ್ ಹಾಕಿದೀವಿ, ಕನೆಕ್ಷನ್ ಕೂಡ ಕೊಟ್ಟಿದೀವಿ. ಸೊ ವೈರಿಂಗ್ ಕೂಡ ಆಗಿದೆ ಆಲ್ರೆಡಿ ಅವಾಗಲೇ. ಆಗಿದೆ ಮ್ಯಾಮ್. ಮತ್ತೆ ಬೋರ್ವೆಲ್ ಕೂಡ ಫೆಸಿಲಿಟೀಸ್ ಇದೆ, ಓವರ್ ಹೆಡ್ ಟ್ಯಾಂಕ್ ಇದೆ. ಹ್ಮ್ ಸೊ 24/7 ವಾಟರ್ ಬರ್ತಾನೆ ಇರುತ್ತೆ. ಸೊ ಹೌದಾ? ಇಮಿಡಿಯೇಟ್ ಕನ್ಸ್ಟ್ರಕ್ಷನ್ ಮಾಡ್ಕೊಂಡ್ರೆ ಸೊ ಧಾರಾಳವಾಗಿ ನೀವು ಕನೆಕ್ಷನ್ ತಗೋಬಹುದು. ಮೇಡಮ್ ಎಷ್ಟು ಬೋರ್ ಇದೆ ಮ್ಯಾಮ್ ಲೇಔಟ್ ಗೆ? ಸೊ ಮೇಡಮ್ ಒಂದೇ ಬೋರ್ ಇರುತ್ತೆ. ಒಂದೇ ಬೋರ್ ಇರೋದು. ಮತ್ತೆ ಓವರ್ ಹೆಡ್ ಟ್ಯಾಂಕ್ ಕೂಡ ಫೆಸಿಲಿಟೀಸ್ ಇದೆ. ಓವರ್ ಟ್ಯಾಂಕ್. ಮೇಡಮ್ ಇಲ್ಲಿ ನೋಡ್ತಿರ್ಬೋದು ನಿಮ್ಗೆ ವಾಟರ್ ಕನೆಕ್ಷನ್, ವಾಟರ್ ಫೆಸಿಲಿಟಿ ಬಂದು ಓವರ್ ಹೆಡ್ ಟ್ಯಾಂಕ್ ಕೊಟ್ಟಿದೀವಿ. ಸೊ ಓಕೆ. ಪ್ರತಿ ಸೈಟ್ಗೂ ಇಂಡಿವಿಜುವಲ್ ಪೈಪ್ಸ್ ಕನೆಕ್ಷನ್ ಕೂಡ ಹೋಗಿದೆ. ಹ್ಮ್ ಸೊ ಪ್ರತಿ ನೀವು ಬಂದು ಏನಾದ್ರು ಕನ್ಸ್ಟ್ರಕ್ಷನ್ ಮಾಡ್ತೀರಂದ್ರೆ ಓಕೆ. ಆಟೋಮೆಟಿಕ್ಲಿ ವಾಟರ್ ಕನೆಕ್ಷನ್ Water ವಾಟರ್ tank. ಆನ್ ಆಗುತ್ತೆ. ಆನ್ ಆಗುತ್ತೆ. ಮೀನ್ಸ್ ಹೌದು. ಇಂಡಿವಿಜುವಲ್ ಸೈಡ್ ಗೆ ಎಲ್ಲಾರ್ಗು ಅವಾಗೆ ವಾಟರ್ ಕನೆಕ್ಷನ್ ಹೌದು. ಕೊಟ್ಟಿದ್ದೀರಾ? ಮೇಡಮ್ ನೀರಿನ ವ್ಯವಸ್ಥೆ ಆಗಿದೆ ಅಂತ ಹೇಳಿದ್ರೆ? ಮೇಡಮ್ ಇಲ್ಲೇ ನಿನ್ನ ಬೋರ್ವೆಲ್ ನೋಡ್ತಾ ಇರ್ಬೋದು. ಹೌದು. ಸೊ ಓವರ್ ಹೆಡ್ ಟ್ಯಾಂಕ್ ಕೂಡ ನೋಡ್ತಿರ್ಬೋದು ma'am. ಹೌದು. ಇದು ಒಂದು ಬೋರ್ ಹಾಕಿದ್ದೀರಾ? ಹೌದು ಮ್ಯಾಮ್. ಓಕೆ. 2 ಎಕರ್ ಗೆ ಇನಫ್ ಅನ್ನುವಂತ ಸಾಕಾಗುತ್ತೆ. ಓವರ್ ಹೆಡ್ ಟ್ಯಾಂಕ್ ಕೂಡ ಇದೆ, ಗ್ರಾಮ ಪಂಚಾಯತ್ ಇಂದ ವಾಟರ್ ಕನೆಕ್ಷನ್ ಕೂಡ ಸಿಗುತ್ತೆ ನಿಮ್ಗೆ. ಓಕೆ. ಮ್ಯಾಮ್ ಇವಾಗ ನಿಮ್ಮ ಲೇಔಟ್ ಇಂದ ಕನೆಕ್ಟಿವಿಟಿ ಯಾವ ತರ ಇದೆ? ಮೇಡಮ್ ನೀವು ನೋಡ್ತಿರ್ಬೋದು ಈ ರೋಡ್ ಹೌದು. ಟುವರ್ಡ್ಸ್ ನಿಮ್ಗೆ ಸೊಂಡೆಕೊಪ್ಪ ರೋಡಿಗೆ ಹೋಗುತ್ತೆ. ಸೊಂಡೆಕೊಪ್ಪ ಹಾ. ರೋಡ್. ಮತ್ತೆ ಈ ರೋಡ್ ಹಾಸನ ಮತ್ತೆ ನೆಲಮಂಗಲ ರೋಡ್ ಕನೆಕ್ಟಿವಿಟಿ ಈ ಸಿಗುತ್ತೆ. ಕಡೆ ರೋಡ್. ಹೌದು. ಓಕೆ. ಮೀನ್ಸ್ ಸೊ ನಾವು ಮಿಡಲ್ ಅಲ್ಲಿ ಇದೀವಿ. ಮಿಡಲ್ ಅಲ್ಲಿ ಯಾವ ಕಡೆ ಯಾವ ಕಡೆಯಿಂದ ಆದ್ರೂ ನೀವು ಬರ್ಬೋದು ಇಲ್ಲಿಗೆ. ಓಕೆ. ಮೀನ್ಸ್ ಕನೆಕ್ಟಿವಿಟಿ ಚೆನ್ನಾಗಿ ಕೊಟ್ಟಿದ್ದೀರಾ ಹೌದು. ನಿಮ್ಮ ಲೇಔಟ್ ಇಂದ? ಹೌದು, ನಾವು ಯಾಕಂದ್ರೆ- ಮಿಡಲ್ ಅಲ್ಲಿ ಇರೋದ್ರಿಂದ ಯಾವ ಕಡೆಯಿಂದ ಆದ್ರೂ ಕನೆಕ್ಟಿವಿಟಿ ಹೌದು. ಸಿಗುತ್ತೆ ಈ ನಿಮ್ಗೆ. ಕಡೆ ನೆಲಮಂಗಲ ಹಾಸನ್ ಯಾರು ಹೋಗ್ಬೋದು, ಆ ಕಡೆ ಬೆಂಗಳೂರು ಹಿಂಗ್ ಕನೆಕ್ಟಿವೇಟ್ ಆಗುತ್ತೆ. ಹಿಂಗೆ ಸೊಂಡೆಕೊಪ್ಪ ಮಾಗಡಿ ರೋಡ್ ಹೋಗ್ಬೇಕಂದ್ರೆ ಈ ತರ ಕನೆಕ್ಟಿವಿಟಿ ಇದೆ. ಮ್ಯಾಮ್ ಇವಾಗ ನಿಮ್ಮ ಲೇಔಟ್ ಇಂದ ಇವಾಗ ಗ್ರೋಸರೀಸ್ ಶಾಪ್ ಆಗಿರ್ಲಿ, ಹಾ. ಇಲ್ಲ ಸ್ಕೂಲು ಕಾಲೇಜಸ್, ಇವಾಗ ಮನೆ ಯಾರಾದ್ರೂ ಕಟ್ಟಿಸ್ಕೊಂಡ್ ಬಂದ್ರೆ ಇವಾಗ ಮೇನ್ ನೋಡೋದು ಅದೇ, ಮಕ್ಕಳಿಗೆ ಸ್ಕೂಲು ಕಾಲೇಜಸ್. ಇವಾಗ ಯಾರಾದ್ರೂ ಏಜ್ ಆಗಿರೋರು ಇರ್ತಾರೆ, ಅವ್ರಿಗೆ ಹಾಸ್ಪಿಟಲ್ಸ್, ಮೆಡಿಕಲ್ ಶಾಪ್ಸ್, ಮತ್ತೆ ಡೈಲಿ ಬೇಕಾಗಿರುವಂತ ಗ್ರೋಸರೀಸ್. ಮೇಡಮ್ ನೀವು ನೋಡ್ತಿರ್ಬೋದು ಹಿಂದೆ ಬ್ಯಾಕ್ ಸೈಡ್ ಹೋದ್ರೆ ಗೌರ್ಮೆಂಟ್ ಸ್ಕೂಲ್ ಇದೆ. ಹೌದು. ಸೊ ಅಲ್ಲಿ ಗ್ರೋಸರೀಸ್ ಅಂಗಡಿಸ್ ಕೂಡ ಸಿಗುತ್ತೆ ನಿಮ್ಗೆ. ಪ್ರತಿಯೊಂದು ಫೆಸಿಲಿಟೀಸ್ ಕೂಡ ಸಿಗುತ್ತೆ. ಓಕೆ. ಸೊ ಬಸಸ್ ಫೆಸಿಲಿಟೀಸ್ ಇರುತ್ತೆ. ಹ್ಮ್. ಇಮಿಡಿಯೇಟ್ ಆಗಿ ನೀವು ಬಸ್ ಕೂಡ ಹೋಗ್ಬೋದು, ಕ್ಯಾಚ್ ಮಾಡ್ಕೊಂಡು. ಸೊ ವೆಹಿಕಲ್ ಇಂದ ಟ್ರಾವೆಲ್ ಮಾಡ್ಬೋದು. ರೋಡ್ ನೋಡ್ತಿರ್ಬೋದು. ಹೌದು. ಇದೇ ಮೇನ್ ರೋಡ್ ಹೌದು, ಆಗಿದೆ. ರೋಡ್ ಹಳ್ಳ ದಿಣ್ಣೆ ಒಂದು ಸ್ವಲ್ಪನೂ ಇಲ್ಲ. ಓಕೆ. ಸೊ ಒಂದ್ ಲೆವೆಲಿಂಗ್ ಆಗಿದೆ. ಬೇರೆ ನೀವು ಅಕ್ಕಪಕ್ಕ ಬೇರೆಯವ್ರ ಲೇಔಟ್ ನೋಡಿದ್ರೆ ಹಳ್ಳ ದಿಣ್ಣೆ ಇರುತ್ತೆ. ಇದು ಮಡ್ ರೋಡ್ ಅಲ್ಲ, ಟಾರ್ ರೋಡ್ ಕೂಡ ಹಾಕಿದೆ. ಇದು ಟಾರ್ ರೋಡ್ ಹೌದು. ಆಗಿದೆ. ಮ್ಯಾಮ್ ಇವಾಗ ನಿಮ್ಮ ಲೇಔಟ್ ಅಲ್ಲಿ ಟಾರ್ ಕೂಡ ಹಾಕಿದಿರಾ? ಹೌದು. ಮೇಡಮ್ ಇದು ಎಷ್ಟು ಫೀಟ್ ರೋಡ್ ಕೊಟ್ಟಿದ್ದೀರಾ? ಇದು ಬಂದು 40 ಫೀಟ್ ರೋಡ್ ಆಗಿದೆ ಮ್ಯಾಮ್. 40 ಫೀಟ್ ರೋಡ್. ಹೌದು, ಇದು BMRD ಅಪ್ರೂವ್ಡ್ ಆಗಿರೋದ್ರಿಂದ ಸೊ ನಾವು 40 ಫೀಟ್ ರೋಡ್ ಬಿಡ್ಲೇಬೇಕು. ಬಿಡ್ಲೇಬೇಕು. ಹೌದು. ಓಕೆ. ಟಾರ್ ಕೂಡ ಟಾರ್ ಕೂಡ ಆಗಿದೆ. ಆಗಿದೆ. ಓಕೆ. ಮ್ಯಾಮ್ ಇವಾಗ ಇಷ್ಟೊತ್ತು ಲೇಔಟ್ ಇನ್ಫಾರ್ಮೇಶನ್ ನ ಕೊಟ್ರಿ. ಹಾ ಮ್ಯಾಮ್. ಮೇಡಮ್ ಇವಾಗ ಯಾರಾದ್ರೂ ಲೇಔಟ್ ಬಂದು ವಿಸಿಟ್ ಮಾಡ್ಬೇಕಂತ ಹೇಳಿದ್ರೆ ಹೆಂಗೆ ಮ್ಯಾಮ್? ಇವಾಗ ನಿಮ್ ಡೈರೆಕ್ಟ್ ಆಗಿ ನಿಮ್ಮ ಆಫೀಸ್ಗೆ ಬರ್ಬೇಕಾ, ಇಲ್ಲ ಎಕ್ಸಾಕ್ಟ್ ಲೊಕೇಶನ್ ಗೆ ಬರ್ಬೇಕಾ? ಮೇಡಮ್ ನೀವು ಆಫೀಸಿಗೆ ಬಂದ್ರೆ ಅನುಕೂಲ ಆಗುತ್ತೆ. ಯಾಕಂದ್ರೆ ನಾವು Okay. ಕ್ಯಾಬ್ ಫೆಸಿಲಿಟೀಸ್ ಕೊಡ್ತೀವಿ. ನಮ್ಮ Okay. ಕಡೆಯಿಂದ ಎಕ್ಸಿಕ್ಯೂಟಿವ್ ಬರ್ತಾರೆ. ಅವ್ರು ಕಂಪ್ಲೀಟ್ ಆಗಿ ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರೆ ಹ್ಮ್. ಸೊ ನಿಮ್ಗೆ ರೂಟ್ ಕನೆಕ್ಟಿವಿಟಿ ಸರಿಯಾಗಿ ಗೊತ್ತಾಗುತ್ತೆ. ಹೌದು. ಸೊ ನೀವು ಬಂದ್ರೆ ಬ್ಲೈಂಡ್ ಆಗಿ ಸ್ವಲ್ಪ ಲಾಂಗ್ ಡಿಸ್ಟೆನ್ಸ್ ಅನ್ಸ್ಬೋದು. ಹೌದು. ಸೊ ಎಕ್ಸ್ಪ್ಲನೇಷನ್ ಸಿಗಲ್ಲ, ಯಾವ ಹೌದು. ರೋಡ್ ಹೇಗ್ ಹೋಗ್ಬೇಕಂತ ಗೊತ್ತಾಗಲ್ಲ. ಗೊತ್ತಾಗಲ್ಲ. ಹೌದು. ಸೊ ಹಾಗಾಗಿ ನೀವು ಆಫೀಸಿಗೆ ಬಂದ್ರೆ, ನಮ್ಮ ಆಫೀಸ್ ಇರೋ ಲೊಕೇಟ್ ಆಗಿರೋದು ನಾಗರಬಾವಿ ಮಲ್ಲಥಳ್ಳಿ ಹತ್ರ. ಹ್ಮ್. ಸೊ ಅಲ್ಲಿಗೆ ಬಂದ್ರೆ ನಾವು ಕ್ಯಾಬ್ ಫೆಸಿಲಿಟಿ ಮಾಡ್ಕೊಡ್ತೀವಿ. ನಿಮ್ ಒಟ್ಟಿಗೆ ಏನ್ ಮಾಡ್ತಾರೆ, ಎಕ್ಸಿಕ್ಯೂಟಿವ್ ಬಂದು ಎಕ್ಸ್ಪ್ಲೈನ್ ಮಾಡ್ತಾರೆ. ಹೌದಾ? ಹಾ, ಓಕೆ. ಮ್ಯಾಮ್ ಇವಾಗ ಯಾರಾದ್ರೂ ಬಂದ್ರು, ಸೈಟ್ ವಿಸಿಟ್ ಮಾಡಿದ್ರು, Okay. ಎಕ್ಸಾಂಪಲ್ ಆಗಿ ಇವಾಗ ಸೈಟ್ ನಂಬರ್ 22 ಇದೆ. Okay. ಇವಾಗ ಸೈಟ್ ನಂಬರ್ 22 ಇಷ್ಟ ಆಯ್ತು ಅಂತ ಅನ್ಕೊಳ್ಳಿ. Okay. ಇವಾಗ ಇದು ಬುಕಿಂಗ್ ಪ್ರೊಸೆಸ್ ಯಾವ ತರ ಇದೆ ಮ್ಯಾಮ್ ನಿಮ್ ಕಡೆಯಿಂದ? ಮೇಡಮ್ ಲೊಕೇಶನ್ ಓಕೆ ಎಲ್ಲ ವಿಸಿಟ್ ಆಯ್ತು ಅಂದ್ರೆ ಫ್ಯಾಮಿಲಿ ಸಮೇತ ನೀವು ಒಟ್ಟಿಗೆ ಬಂದು ಹ್ಮ್. ಸೊ ಸೈಟ್ ವಿಸಿಟ್ ಮಾಡೋದ್ರಿಂದ ಎಲ್ಲರಿಗೂ ಸ್ಯಾಟಿಸ್ಫೈ ಆಗುತ್ತೆ. ಹೌದು. ಸೊ ಆಗ ನೀವು ಬುಕಿಂಗ್ ಪ್ರೊಸೆಸ್ ಮೂವ್ ಮಾಡ್ಬೋದು. ಹೌದು. ಸೊ ಬುಕಿಂಗ್ ಪ್ರೊಸೆಸ್ ಬಂದು ನಿಮ್ಗೆ ಡೌನ್ ಪೇಮೆಂಟ್ ಅಂತ ಹೇಳಿ 1 ಲಕ್ಷ ಇರುತ್ತೆ. ಓಕೆ. ಸೊ ನಾವು ಡಾಕ್ಯುಮೆಂಟ್ಸ್ ಕೊಡ್ತೀವಿ. ಸೊ ಒಂದ್ ಸೆಟ್ ಆಫ್ ಒಂದ್ ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಕೊಡ್ತೀವಿ. ಓಕೆ. ಸೊ ನೀವು ಲೀಗಲ್ ಆಗಿ ವೆರಿಫೈ ಮಾಡಿಸ್ಲಿಕ್ಕೆ ನಿಮ್ಗೆ 7 days ಟೈಮ್ ಕೊಡ್ತೀವಿ. ಹ್ಮ್. ಸೊ ಫರ್ದರ್ ಅದಾದ್ಮೇಲೆ ಹ್ಮ್. ಸೊ ನೀವು ಬ್ಯಾಂಕ್ ಲೋನಿಗೆ ಹೋಗ್ಬೋದು. ಮ್ಯಾಮ್ ಬುಕಿಂಗ್ ಪ್ರೊಸೆಸ್ ಯಾವ ತರ ಇದೆ ಮ್ಯಾಮ್? ಮೇಡಮ್ ಬುಕಿಂಗ್ ಬಂದು ನಿಮ್ಗೆ ಲೊಕೇಶನ್ ಓಕೆ ಆದ್ಮೇಲೆ ಹ್ಮ್. ಸೈಟ್ ನಂಬರ್ಗೆ ಅಂತ ಹೇಳಿ ಬುಕಿಂಗ್ 1 lakh rupees ಇರುತ್ತೆ. ಹ್ಮ್. ಸೊ ಅದಾದ್ಮೇಲೆ ನಾವು 100% ಜೆನ್ಯೂನ್ ಇರ್ತೀವಿ. ಸೊ ಇದು BMRD ಅಪ್ರೂವ್ಡ್ ಆಗಿರೋದ್ರೆ ಡಾಕ್ಯುಮೆಂಟ್ಸ್ ವೈಸ್ ಎಲ್ಲ ಕ್ಲಿಯರ್ ಇರುತ್ತೆ. ಕ್ಲಿಯರ್ ಸೊ ಆಗಿದೆ. ನಿಮ್ಮ ಸ್ಯಾಟಿಸ್ಫೈಗೆ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಓಕೆ. ಒಂದ್ ಸೆಟ್ ಆಫ್ ಡಾಕ್ಯುಮೆಂಟ್ ಕೊಡ್ತೀವಿ. ಓಕೆ. ಸೊ ನೀವು ಲೀಗಲ್ ಆಗಿ ವೆರಿಫೈ ಮಾಡ್ಕೊಂಬನ್ನಿ. ನಿಮಗೆ ಸ್ಯಾಟಿಸ್ಫೈ ಆಯ್ತು ಅಂತ ಹೇಳಿದ್ರೆ ನೆಕ್ಸ್ಟ್ ನೀವು ಬ್ಯಾಂಕ್ ಲೋನ್ ಪ್ರೊಸೆಸ್ಗೆ ಹೋಗ್ಬೋದು. ಓಕೆ. 30% ಅಗ್ರಿಮೆಂಟ್ ಮಾಡಿಸ್ಕೊಂಡ್ರೆ ಇನ್ನ 70% ನಿಮ್ಗೆ ಬ್ಯಾಂಕ್ ಲೋನ್ ಆಗುತ್ತೆ. ಬ್ಯಾಂಕ್ ಲೋನ್ ಆಗುತ್ತೆ. ಹೌದು. ಮೀನ್ಸ್ ಇದು BMRD ಖಾತಾ ಖಾತಾ ಆಗಿರೋದ್ರಿಂದ ನಿಮ್ಗೆ ನ್ಯಾಷನಲೈಸ್ ಬ್ಯಾಂಕ್ಸ್ ಅಲ್ಲೇ ನಿಮ್ಗೆ ಲೋನ್ ಮೀನ್ಸ್ SBI ಅಲ್ಲೂ ಲೋನ್ ಆಗುತ್ತೆ ಹೌದು ಅಲ್ವಾ ಮ್ಯಾಮ್ ಇದ್ರಲ್ಲಿ? ಹೌದು. ಮ್ಯಾಮ್ ಇವಾಗ ಲೋನ್ ಅಂತ ಹೇಳಿದ್ರೆ ಎಷ್ಟು ಪರ್ಸೆಂಟ್ ವರೆಗೂ ಲೋನ್ ಆಗುತ್ತೆ ಮ್ಯಾಮ್? 70% ವರೆಗೂ ನಿಮ್ಗೆ ಬ್ಯಾಂಕ್ ಲೋನ್ ಅವೈಲೇಬಲ್. ಬ್ಯಾಂಕ್ ಲೋನ್ ಅವೈಲಬಲ್ ಇರುತ್ತೆ. ಮ್ಯಾಮ್ ಇವಾಗ ಬ್ಯಾಂಕ್ ಲೋನ್ ಎಲ್ಲ ಆಯ್ತು, ನೆಕ್ಸ್ಟ್ ಎಲ್ಲ ಲೀಗಲ್ ಎಲ್ಲ ಆಯ್ತು, ನೆಕ್ಸ್ಟ್ ಅವ್ರು ಲೋನ್ ಅಪ್ಲೈ ಮಾಡಿರ್ತಾರೆ, ಎಲ್ಲ ಆದ್ಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಯಾವ ತರ ಇರುತ್ತೆ? ನೆಕ್ಸ್ಟ್ ನೀವು ಬ್ಯಾಂಕ್ ಇಂದ DD ಬಂದಿದ್ದು ಇಮಿಡಿಯೇಟ್ ಆದ್ರೂ ನೆಕ್ಸ್ಟ್ ಡೇನೆ ನಿಮ್ಗೆ ರಿಜಿಸ್ಟ್ರೇಷನ್ ನೆಕ್ಸ್ಟ್ ರಿಜಿಸ್ಟ್ರೇಷನ್ ಹೌದು. ಮೀನ್ಸ್ ಇಂಡಿವಿಜುವಲ್ ಸೈಡ್ ಗೆನೆ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀರಾ? ಹೌದು, ಸಿಂಗಲ್ ಸೈಟ್ ಬಂದ್ರೆ ನಾವು ರಿಜಿಸ್ಟ್ರೇಷನ್ ರೆಡಿ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀರಾ? ಹೌದು.
ಮ್ಯಾಮ್ ಇವಾಗ ಖಾತಾ ಟ್ರಾನ್ಸ್ಫರ್ ಯಾವ ತರ ಇರುತ್ತೆ ಮ್ಯಾಮ್? ಮೇಡಮ್ ರಿಜಿಸ್ಟ್ರೇಷನ್ ಆಗಿದ್ದ ದಿನಾನೇ ನಿಮ್ಗೆ ಇಸಿ ಕೂಡ ಕೊಡ್ತೀವಿ ಸೇಲ್ ಡೀಡ್ ಒಟ್ಟಿಗೆ. ಓಕೆ. ಸೊ ಅದಾಗಿನ ವಿತಿನ್ 5 ಡೇಸ್ ಅಲ್ಲಿ ಸೊ ನಿಮ್ಗೆ ಖಾತಾ ಆನ್ಲೈನ್ ಆಗಿ ಟ್ರಾನ್ಸ್ಫರ್ ಆಗಿರುತ್ತೆ ಮ್ಯಾಮ್. ಮೀನ್ಸ್ ಆನ್ಲೈನ್ ಟ್ರಾನ್ಸ್ಫರ್ ಆಗಿರುತ್ತೆ. ಹೌದು ಮ್ಯಾಮ್. ಓಕೆ. ಇಷ್ಟೊತ್ತು ಒಂದು ಒಳ್ಳೆ ಮಾಹಿತಿನ ಕೊಟ್ರಿ, ma'am. ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ರಿ ನಿಮ್ಮ ಲೇಔಟ್ದು. ಮ್ಯಾಮ್ ಇವಾಗ ವಿಸಿಟಿಂಗ್ ಅಂತ ಹೇಳಿದ್ರೆ ಹಿಂಗೆ ಮ್ಯಾಮ್, ಯಾಕಂದ್ರೆ ಇವಾಗ ಎಲ್ಲಾರು ಬೆಂಗಳೂರಲ್ಲೇ ಇರಲ್ಲ, ಔಟ್ ಸೈಡ್ ಕೂಡ ಇರ್ತಾರೆ, ಇಲ್ಲಾಂದ್ರೆ ಬ್ಯಾಂಗ್ಳೂರಲ್ಲಿ ನೆಲಮಂಗ್ಲ ಅಂತಾನೆ ಇರಲ್ಲ, ಆಲ್ ಓವರ್ ಬ್ಯಾಂಗ್ಳೂರ್ ಎಲ್ಲಾ ಕಡೆನೂ ನೋಡ್ತಾ ಇರ್ತಾರೆ. ಅವ್ರೇನಾದ್ರು ನೆಲಮಂಗ್ಲ ಸೈಡ್ ಬರ್ಬೇಕಂತ ಹೇಳಿದ್ರೆ ಹೆಂಗೆ ಮ್ಯಾಮ್? ಮೇಡಮ್ ನಾವು ಪ್ರತಿಯೊಂದು ಕ್ಲೈಂಟ್ಸ್ಗೂ ಫ್ಯಾಮಿಲಿ ಸಮೇತ ಬಂದ್ರೆ ಫ್ರೀ ಆಗಿ ವಿಸಿಟ್ ಮಾಡಿಸ್ತೀವಿ. ಓಕೆ. ವಿತಿನ್ ಕ್ಯಾಬ್ ಅಲ್ಲಿ ನಾವೇ ಕರ್ಸ್ಕೊಂತೀವಿ, ಆಫೀಸಿಗೆ ಕರ್ಸಿ ನಾವು ಆಫೀಸ್ ಕಡೆಯಿಂದ ನಾವು ಎಕ್ಸಿಕ್ಯೂಟಿವ್ ನ ಕಳ್ಸಿಕೊಡ್ತೀವಿ. ಹೌದಾ? ಸೊ ಫ್ಯಾಮಿಲಿ ಸಮೇತ ಬಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಫೈನಲ್ ಆಗಿ ಡಿಸಿಷನ್ ತಗೊಳ್ಳೋದಕ್ಕೆ ಈಸಿ ಆಗುತ್ತೆ. ಇರೋದೇ ಫ್ಯೂ ಸೈಟ್ಸ್. ಹೌದು. ಸೊ ಬಂದು ನೀವು ಆರಾಮಾಗಿ ಬುಕಿಂಗ್ ಮಾಡ್ಕೊಂಡು ನೆಕ್ಸ್ಟ್ ಪ್ರೊಸೆಸ್ ಹೋಗ್ಬೋದು. ಸೊ ಇವತ್ತು ನೀವೇನಾದ್ರೂ ಬಂದು ಸಿಂಗಲ್ ಆಗಿ ಬಂದು ನೀವು ಸೈಟ್ ನೋಡಿ, ಸೊ ಅದು ಸೈಟ್ ಮಾರನೇ ದಿನ ಬಂದು ನಾನು ನಮ್ಮ ಅಪ್ಪನ ಕರ್ಕೊಂಡ್ ಬರ್ತೀನಿ, ಅಮ್ಮನ್ನ ಕರ್ಕೊಂಡ್ ಬರ್ತೀನಿ, ಡಿಸಿಷನ್ ತಗೊಳಕ್ಕೆ ಸ್ವಲ್ಪ ಟೈಮ್ ಬೇಕು ಅಂತ ಹೇಳಿದ್ರೆ ಮಾರನೇ ದಿನ ಬಂದ್ರೆ ಆ ಸೈಟ್ ಇರೋದಿಲ್ಲ. ಹೌದು. ಸೊ ಅದಕ್ಕೆ ನೀವ್ ಏನ್ ಮಾಡ್ತೀರಿ ಅಂದ್ರೆ ಫ್ಯಾಮಿಲಿ ಸಮೇತ ವಿಸಿಟ್ ಮಾಡಿ, ಓಕೆ. ಸೊ ಆನ್ ಸ್ಪಾಟ್ ಅಲ್ಲಿ ನಿಮ್ಗೆ ಇಷ್ಟ ಆದ್ರೆ ಬುಕಿಂಗ್ ಮಾಡ್ಕೊಳ್ಳಿ, ಇಷ್ಟ ಆಗಿಲ್ಲ ಅಂದ್ರೆ ಬೇಡ. ಹೌದಾ? ಸೊ ಫೋರ್ಸಬಲ್ ಏನು ಇಲ್ಲ. ಫೋರ್ಸಬಲ್ ಇಲ್ಲ. ಇಲ್ಲ. ಓಕೆ. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ಒಂದು ಒಳ್ಳೆ ಮಾಹಿತಿನ ಕೊಟ್ರು ಮೇಡಮ್ ಅವರು. ಇದು BMRD ಅಪ್ರೂವ್ ಆಗಿರೋಂಥ ಖಾತಾ ಸೈಟ್ಸ್. ಹಾಗೆ ಕನೆಕ್ಟಿವಿಟಿ ಅಂತೂ ತುಂಬಾನೇ ಚೆನ್ನಾಗಿದೆ. ಮೇನ್ ರೋಡ್ ಅಟ್ಯಾಚ್ ಅಂತಾನೆ ಹೇಳ್ಬೋದು. ಬನ್ನಿ, ಫ್ಯಾಮಿಲಿ ಜೊತೆ ಬನ್ನಿ, ಡಿಸಿಷನ್ ಮೇಕರ್ ಜೊತೆ ಬನ್ನಿ, ಒಂದ್ಸಲಿ ಸೈಟ್ಗೆ ಬಂದ್ಬಿಟ್ಟು ವಿಸಿಟ್ ಮಾಡಿ. ಸೈಟ್ ಇಷ್ಟ ಆಯ್ತಾ, ಒಂದು ಬುಕಿಂಗ್ ಪ್ರೊಸೆಸ್ ನ ಮಾಡ್ಕೊಂಡು ಒಂದು ಲೀಗಲ್ ಒಪಿನಿಯನ್ ಹೋಗ್ಬಿಟ್ಟು ನೆಕ್ಸ್ಟ್ ಲೋನ್ಗಾದ್ರೂ ಹೋಗ್ಬೋದು, ನೀವು ಕ್ಯಾಶ್ಗಾದ್ರೂ ಹೋಗ್ಬೋದು. ಮ್ಯಾಮ್ ಇಷ್ಟೊತ್ತು ಎಲ್ಲ ಹೇಳಿದ್ರೆ, ಇವಾಗ ಎಲ್ಲಾರು ಕಾಯ್ತಾ ಇರೋದಂತ ಹೇಳಿದ್ರೆ ಪ್ರೈಸಿಂಗ್ ಏನಪ್ಪ ಇರ್ಬೋದು ಅಂತ ಹೇಳ್ಬಿಟ್ಟು, ಪ್ರೈಸ್ ಏನಿದೆ ಮ್ಯಾಮ್? 1799 ಮ್ಯಾಮ್. 1799 rupees ಪರ್ ಸ್ಕ್ವೇರ್ ಫೀಟ್. ಹೌದು. 30-40 ಸೈಟಿಗೆ 22 lakhs ಆಗುತ್ತೆ, 20-30ಗೆ ನಿಮ್ಗೆ 11 ಲಕ್ಷ ಆಗುತ್ತೆ. ಮ್ಯಾಮ್ ನಮ್ಮ ವೀಕ್ಷಕರಿಗೆ ಏನಾದ್ರು ಸ್ಪೆಷಲ್ ಡಿಸ್ಕೌಂಟ್ ಮೇಡಮ್? ಶೋರ್ ಮೇಡಮ್, ನಿಮ್ ಕಡೆಯಿಂದ ನಿಮ್ಮ ಚಾನೆಲ್ ಕಡೆಯಿಂದ ಬಂದ್ರೆ ಸೊ ಸ್ಪೆಷಲಿ ಆಫರ್ ಆಗಿ ನಾವು ಕೊಡ್ತೀವಿ. ಅದು ನೀವು ಕ್ಲೈಂಟ್ ಬಂದಾಗ ನಾವು ರೂಪ ರಮೇಶ್ ಚಾನೆಲ್ ನೋಡಿ ಬಂದಿದೀವಿ ಅಂತ ಹೇಳಿದ್ರೆ ನಾವು ಆನ್ ಸ್ಪಾಟ್ ಅಲ್ಲೇ ನಾವು ಡಿಸ್ಕೌಂಟ್ ಮಾಡಿ ಕೊಡ್ತೀವಿ. ಆನ್ ಸ್ಪಾಟ್ ಅಲ್ಲಿ ಡಿಸ್ಕೌಂಟ್ ಮಾಡ್ಕೊಡ್ತೀರಾ? ಹಾಗಾದ್ರೆ ಇನ್ನೇನು ಯೋಚನೆ ಮಾಡ್ತಿದ್ದೀರಾ ಫ್ರೆಂಡ್ಸ್? ಕೆಳಗಡೆ ಡಿಸ್ಪ್ಲೇ ಆಗ್ತಿದೆ ನಂಬರ್, ಅದಕ್ಕೆ ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ ಬನ್ನಿ, ಸೈಟ್ಗೆ ಬನ್ನಿ, ವಿಸಿಟ್ ಮಾಡಿ. ಸೈಟ್ ಇಷ್ಟ ಆಯ್ತಾ, ಒಂದ್ ಸೆಟ್ ಆಫ್ ಡಾಕ್ಯುಮೆಂಟ್ಸ್ ನ ತಗೊಂಡೋಗ್ಬಿಟ್ಟು ಲಾಯರ್ ತೋರಿಸಿ ಎಲ್ಲ ಲೀಗಲ್ ಎಲ್ಲ ಒಪಿನಿಯನ್ ಓಕೆ ಅಂತ ಹೇಳಿದ್ಮೇಲೆ ನೆಕ್ಸ್ಟ್ ಪ್ರೊಸೀಜರ್ಗೆ ಹೋಗ್ಬೋದು. ಮೀನ್ಸ್ ಕ್ಯಾಶ್ಗಾದ್ರೂ ಹೋಗ್ಬೋದು, ನೀವು ಲೋನ್ಗಾದ್ರೂ ಹೋಗ್ಬೋದು. ಲೋನ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇದೆ, SBI ಕೂಡ ಲೋನ್ ಅವೈಲೇಬಲ್ ಇದೆ. ಬ್ಯಾಕ್ ಸೈಡ್ ನೋಡ್ತಿದ್ರಲ್ಲ, ಅವಾಗಲೇ ಸುಮಾರು ಮನೆಗಳು ಕೂಡ ಕನ್ಸ್ಟ್ರಕ್ಷನ್ ಆಗಿದೆ. ಹಾಗೆ ಕನೆಕ್ಟಿವಿಟಿ ಅಂತೂ ತುಂಬಾನೇ ಚೆನ್ನಾಗಿದೆ. ಹಾಸನ್ ರೋಡ್ ಮೇನ್ ಹೈವೇ ಇಂದಾನೆ ಜಸ್ಟ್ ಕೇವಲ 1 ಕಿಲೋಮೀಟರ್ ಅಲ್ಲೇ ಈ ಲೇಔಟ್ ಅಟ್ಯಾಚ್ ಆಗಿರೋದು. ಹಾಗೆ ನೀವು ಏನಾದ್ರು ಸೊಂಡೆಕೊಪ್ಪ ಈ ಕಡೆ ಮಾಗಡಿ ಕಡೆ ಏನಾದ್ರು ಇದ್ರಿ ಅಂದ್ರೂ ಅದಕ್ಕೂ ಕೂಡ ಕನೆಕ್ಟಿವಿಟಿ ಸಕ್ಕದಾಗಿದೆ ಅಂತ ಹೇಳ್ಬೋದು. ನೋಡಿದ್ರೆ ಇದೇ ಬ್ಯಾಕ್ ಸೈಡ್ ಮೇನ್ ರೋಡ್ಗೆ ಅಟ್ಯಾಚ್ ಆಗಿರೋಂಥ ಲೇಔಟ್. ಬೇಸಿಕ್ ಕಮ್ಯುನಿಟೀಸ್ ಅಂದ್ರೆ ಪ್ರತಿ ಒಂದೂ ಆಗಿದೆ. ಟಾರ್ ಆಗಿರ್ಲಿ, ವಾಟರ್ ಆಗಿರ್ಲಿ, ಎಲೆಕ್ಟ್ರಿಸಿಟಿ ಆಗಿರ್ಲಿ, ಡ್ರೈನೇಜ್ ಆಗಿರ್ಲಿ, ಪ್ರತಿ ಒಂದೂ ಆಗಿದೆ. ಇದು BMRD ಅಪ್ರೂವ್ ಆಗಿರೋಂಥ ಖಾತಾ ಸೈಟ್. ಖಾತಾ ಸೈಟ್ಸ್ ಅಂತ ಹೇಳಿದ್ರೆ ಪ್ರೈಸ್ ಯಾವಾಗ್ಲೂ ಹೈಯಲ್ಲೇ ಇರುತ್ತೆ. ಆದ್ರೆ ಇವರ ಲೇಔಟ್ ಕಡೆಯಿಂದ ಬೆಸ್ಟ್ ಪ್ರೈಸ್ಗೆ ಮಾಡ್ಕೊಡ್ತಾರೆ. ನೀವು ಸರೌಂಡಿಂಗ್ ವಿಚಾರಿಸಿದ್ರು ಈ ಪ್ರೈಸ್ಗೆ ನಿಮ್ಗೆ ಎಲ್ಲೂ ಸಿಗಲ್ಲ. ಯಾಕಂದ್ರೆ ಹೈವೇಗೆ ಕನೆಕ್ಟಿವಿಟಿನೂ ಸಕ್ಕದಾಗಿದೆ ಅಂತಾನೆ ಹೇಳ್ಬೋದು. ನೀವ್ ಎಲ್ಲೇ ಹೋಗ್ಬೇಕಂತ ಹೇಳಿದ್ರು ಕನೆಕ್ಟಿವಿಟಿ ಚೆನ್ನಾಗಿದೆ. ಮೀನ್ಸ್ ಟ್ರಾಫಿಕ್ ಫ್ರೀ ಅಂತಾನೆ ಹೇಳ್ಬೋದು. ಲೇಔಟ್ಗೆ ಸಕ್ಕದಾಗಿದೆ. ಅಟ್ಯಾಚ್ಮೆಂಟ್ ತುಂಬಾನೇ ಚೆನ್ನಾಗಿ ಕೊಟ್ಟಿದ್ದಾರೆ. ಹಾಗೆ ಮನೆಗಳು ಕೂಡ ಆಗಿದೆ. ಬ್ಯಾಕ್ ಸೈಡ್ ಸುಮಾರು ಮನೆಗಳು ಕೂಡ ಆಗಿದೆ. ಎಲ್ಲ ಬೇಸಿಕ್ ಕಮ್ಯುನಿಟೀಸ್, ಮನೆಗೆ ಬೇಕಾದಂತ ಗ್ರೋಸರೀಸ್ ಎಲ್ಲಾನು ಪ್ರತಿಯೊಂದು ನಿಯರ್ ಬೈ ಇದೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಇನ್ನೇನು ಯೋಚನೆ ಮಾಡ್ತಿದ್ದೀರಾ? ಕೆಳಗಡೆ ಡಿಸ್ಪ್ಲೇ ಆಗ್ತಿದೆಲ್ಲ ನಂಬರ್, ಅದಕ್ಕೆ ಒಂದ್ಸಲಿ ಕಾಲ್ ಮಾಡಿ ಸೈಟ್ ವಿಸಿಟ್ ಮಾಡಿ, ಇಲ್ಲ ಆಫೀಸ್ಗೆ ಹೋಗ್ಬಿಟ್ಟು ಜಸ್ಟ್ ಮೇಡಮ್ ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ, ಆಫೀಸ್ಗೆ ಹೋಗ್ಬಿಟ್ಟು ಭೇಟಿ ಮಾಡಿದ್ರೆ ಸಾಕು. ಮೇಡಮ್ ಪ್ರತಿ ಒಂದು ಡೀಟೇಲ್ಸ್ ಕೂಡ ಹೇಳ್ತಾರೆ. ಮೇಡಮ್ ಇಷ್ಟೊತ್ತು ಒಂದು ಒಳ್ಳೆ ಮಾಹಿತಿನ ನಮ್ಮ ವೀಕ್ಷಕರಿಗೆ ತೋರಿಸಿದೀರಾ. ಮ್ಯಾಮ್ ಕೊನೆಯದಾಗೆ ನಮ್ಮ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟ ಬೀಳ್ತೀರಾ? ಬನ್ನಿ, ಸೈಟ್ ವಿಸಿಟ್ ಮಾಡಿ, ಬುಕ್ ಮಾಡ್ಕೊಳ್ಳಿ. ಸೊ ಇದು BMRD ಅಪ್ರೂವ್ಡ್, ಇದು ಗ್ರಾಮ ಠಾಣಾ, DC ಕನ್ವರ್ಷನ್ ಅಪ್ರೂವ್ಡ್ ಲೇಔಟ್. ಸೊ ಇವತ್ತು ನೋಡಿದ್ರ ಸೈಟ್ ನಾಳೆ ಸಿಗೋದಿಲ್ಲ. ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಬಂದು ವಿಸಿಟ್ ಮಾಡಿ ಬುಕ್ ಮಾಡ್ಕೊಳ್ಳಿ, ಸೈಟ್ ನಿಮ್ಗೆ ಹಾಕ್ಸ್ಕೊಳ್ಳಿ. ಓಕೆ ಮ್ಯಾಮ್. ಒಂದು ಸ್ಕ್ವೇರ್ ಫೀಟ್ಗೆ ಬಂದು 1799 ರೂಪಾಯಿ ಇದೆ. ಓಕೆ ಮ್ಯಾಮ್, ನೆಗೋಷಿಯಬಲ್ ಮಾಡ್ತಿರಲ್ವಾ? ಅದು ನಿಮ್ಮ ಚಾನೆಲ್ ಕಡೆಯಿಂದ ಬಂದ್ರೆ 100% ನಾವು ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ನೋಡಿ ಫ್ರೆಂಡ್ಸ್, ಡೆಫಿನೆಟ್ ಆಗಿ ನಿಮ್ಗೆ ಒಂದು ಒಳ್ಳೆ ರೇಟ್ಗೆ ಮೇಡಮ್ ಹಾಕೊಡ್ತಾರೆ. ಇಷ್ಟೊತ್ತು ಒಳ್ಳೆ ಮಾಹಿತಿನ ತಿಳಿಸ್ಕೊಟ್ರಿ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್, ಒಂದು ಒಳ್ಳೆ ಮಾಹಿತಿನ ತಿಳಿಸ್ಕೊಟ್ಟಿದ್ದಕ್ಕೆ. ನೋಡಿದ್ರಲ್ಲ ವೀಕ್ಷಕರೇ, ಒಂದು BMRD ಅಪ್ರೂವ್ ಆಗಿರೋಂಥ ಖಾತಾ ಸೈಟ್ಸ್ ನ ಇವತ್ತು ತೋರಿಸಿದೀವಿ. ತುಂಬಾನೇ ಚೆನ್ನಾಗಿದೆ ಲೇಔಟ್. ಮಾತ್ರ ಕೇವಲ 2 ಎಕರೆಯಲ್ಲಿ ಮಾಡಿರೋಂಥ ಲೇಔಟ್. ಲಿಮಿಟೆಡ್ ಸೈಟ್ಸ್ ಅವೈಲೇಬಲ್ ಇದೆ. ಬೇಗ ಬನ್ನಿ, ಯಾಕಂದ್ರೆ ಲಿಮಿಟೆಡ್ ಸೈಟ್ಸ್ ಇರೋದ್ರಿಂದ ಬೇಗ ಬುಕಿಂಗ್ ಕೂಡ ಆಗ್ತಾ ಇದೆ. ಯಾಕಂದ್ರೆ ಖಾತಾ ಸೈಟ್ಸ್
ನಿಮ್ಗೆ ಇಷ್ಟು ಕಮ್ಮಿ ಬೆಲೆಯಲ್ಲಿ ನಿಮ್ಗೆ ಸರೌಂಡಿಂಗ್ ಎಲ್ಲೂ ಸಿಗೋದಿಲ್ಲ. ಹಾಗಾದ್ರೆ ಇನ್ನೇನು ಯೋಚನೆ ಮಾಡ್ತಿದ್ದೀರಾ? ಕೆಳಗಡೆ ಡಿಸ್ಪ್ಲೇ ಆಗ್ತಿದೆ ನಂಬರ್, ಅದಕ್ಕೆ ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿಯವರೆಗೂ ಬಾಯ್. ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ತಮಗೆ ಭೇಟಿಯಾಗಿ ತುಂಬಾ ಖುಷಿ ಆಯ್ತು. ನಮಗೂ ಕೂಡ ತುಂಬಾ ಖುಷಿ ಓಕೆ ಆಯ್ತು. ಮ್ಯಾಮ್.